ಇವತ್ತು ಮಂತ್ರಿ ಆಗಬೇಕು, MLA ಆಗಬೇಕು ಅಂತ ಇರೋರ ಹತ್ರ ಯಾವುದೇ ಬ್ಲೂ ಪ್ರಿಂಟ್ ಇಲ್ಲ. ಈ ಒಂದು ಮಿನಿಸ್ಟ್ರಿನ ಈತನಿಗೆ ಕೊಡ್ತಾ ಇದ್ದೀವಲ್ಲ, ಇವನು ಇದಕ್ಕೆ ಎಷ್ಟು ಸಮರ್ಥ, ಯಾವ್ಯಾವ ಜಾತಿಯ ಹೆಸರಲ್ಲಿ ಇವ್ರಿಗೆ ನಾಯಕತ್ವ ಸಿಕ್ಕಿದೆ, ಮಂತ್ರಿಗಿರಿ ಸಿಕ್ಕಿದೆ, ಅವರನ್ನು ಉದ್ಧಾರ ಮಾಡೋಕ್ಕಾದ್ರೂ ಇವ್ರ ಹತ್ರ ಒಂದು ಬ್ಲೂ ಪ್ರಿಂಟ್ ಇದೆಯಾ ಅಂದರೆ ಖಂಡಿತವಾಗ್ಲೂ ಇರೋದಿಲ್ಲ. ಪ್ರಾದೇಶಿಕ ಪಕ್ಷ ಕಟ್ಬಿಡ್ಬೇಕು, ಅದರಿಂದ ನಾವು ಇದೆಲ್ಲ ಸರಿ ಮಾಡ್ಬೋದು ಅಂತ ಹೇಳ್ತಾರೆ. ಅದು ಭಾಳ ದೊಡ್ಡ ಸುಳ್ಳು. ಇವರು ಕೊಳ್ಳೆ ಹೊಡೆಯೋದನ್ನು ನಿಲ್ಲಿಸೋದಿಲ್ಲ. ಅಪ್ಪನೋ ಅಮ್ಮನೋ MLA ಆಗಿರ್ತಾರೆ, ಮಿನಿಸ್ಟರ್ ಆಗಿರ್ತಾರೆ, ಅಂಥವ್ರ ಮಕ್ಕಳೇ ಆಗ್ತಾ ಇದ್ದಾರೆ. ರೀಲ್ಸು, ಬಿಗ್ ಬಾಸು, ಇವರೆಲ್ಲ ಇವತ್ತು ರಾಜಕೀಯದಲ್ಲಿ ಗೆಲ್ಲುವ ಕುದುರೆಗಳಾಗಿದ್ದಾರೆ. ದಿನಕ್ಕೆ 8 ಅವರು ನೀವು ಜನಕ್ಕೆ ಸಿಗಲೇಬೇಕು. ನೀವು ಅದಕ್ಕೊಂದು ಟೈಮ್ ಟೇಬಲ್ನ ಫಿಕ್ಸ್ ಮಾಡಬೇಕು. ಎಲ್ಲರಿಗೂ ಶರಣು. ಬರೋಬ್ಬರಿ 2 ತಿಂಗಳು ಏನು DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಜೂನ್ 3ನೇ ತಾರೀಕು. ಅದೇ ಆಗಸ್ಟ್ 3ನೇ ತಾರೀಕು 2026ರಂದು ಸಚಿವ ಸಂಪುಟ ವಿಸ್ತರಣೆ ಆಯಿತು. 2 ತಿಂಗಳು 60 ದಿನ. ಸಾಕಷ್ಟು ಇಲಾಖೆಗಳು ಗೊಂದಲದಲ್ಲಿ ಇದ್ರು. ಗೊಂದಲದಲ್ಲಿ ಅಂತಂದರೆ ಯಾರು ಜನ ಇದ್ದರೆ ಹೊರತಾಗಿ ಅಧಿಕಾರಿಗಳಲ್ಲ. ಅವ್ರಿಗೆ ಬರಬೇಕಾಗಿದ್ದು ಅವ್ರು ಏನೇನು ವರ್ಕೌಟ್ ಮಾಡ್ಕೋಬೇಕೋ ಅದನ್ನೆಲ್ಲ ಅವರು ವರ್ಕೌಟ್ ಮಾಡ್ಕೊಳ್ತಾ ಇದ್ರು. ಯಾಕೆ ಈ 2 ತಿಂಗಳು ತಗೊಳ್ತು? ಈ 2 ತಿಂಗಳಲ್ಲಿ ಎಷ್ಟು ಸಲ ಇವರು ಡೆಲ್ಲಿಗೆ ಹೋದ್ರು? ಇವ್ರು ಮಾತ್ರ ಅಲ್ಲ, ಎಲ್ಲರಿಗೂ ಕಾಣುವಂಗೆ ಎಷ್ಟು ಜನ MLA ಹೋದ್ರು, ಎಷ್ಟು ಜನ ಹಳೆ ಮಿನಿಸ್ಟ್ರುಗಳು ಡೆಲ್ಲಿಗೆ ಹೋದ್ರು, ವಿಶೇಷ ವಿಮಾನದಲ್ಲೆಲ್ಲ ಹೋದ್ರು. ಎಲ್ಲಿಂದ ಬಂತು ಇವ್ರಿಗೆ ಇದೆಲ್ಲ ದುಡ್ಡು? ನೋಡಿ, 4 ಲಕ್ಷ ಕೋಟಿ ಬಜೆಟು ಇರುವಂಥ ರಾಜ್ಯ ಇದು. ಇಂಥ ಒಂದು ರಾಜ್ಯದಲ್ಲಿ ಸರ್ಕಾರದ ಭಾಗ ಆಗೋದಕ್ಕೆ ಇವರೆಲ್ಲ ಇಷ್ಟು ಪೈಪೋಟಿ ಯಾಕೆ ಮಾಡ್ತಾರೆ ಅಂತಂದರೆ, ಕೇವಲ 10% ಕಿಕ್ ಬ್ಯಾಕ್ ಅಂತ ಯೋಚನೆ ಮಾಡಿದ್ರು 40,000 ಕೋಟಿ ಇವ್ರಿಗೆಲ್ಲ ಕಿಕ್ ಬ್ಯಾಕ್ ಬರುತ್ತೆ. ಈ ಒಂದು ಕಿಕ್ ಬ್ಯಾಕಲ್ಲಿ ಇವರೆಲ್ಲ ನಾವು ಪ್ರಜಾಪ್ರಭುತ್ವದಲ್ಲಿ ಇದ್ದೀವಿ ಅನ್ನೋದನ್ನು ಮರೆತು ಇವರೆಲ್ಲ ರಾಜಪ್ರಭುತ್ವದ ಮಾದರಿಲಿ ಮೆಡೆಗಾರಿಕೆಗಳನ್ನ ಮಾಡ್ತಾಯಿದ್ದಾರೆ. ಇವತ್ತು ಮಂತ್ರಿ ಆಗಬೇಕು, MLA ಆಗಬೇಕು ಅಂತ ಇರೋರ ಹತ್ರ ಯಾವುದೇ ಬ್ಲೂ ಪ್ರಿಂಟ್ ಇಲ್ಲ. ನಾನು ನನ್ನ ಕ್ಷೇತ್ರದ ಜನರಿಗೆ ಯಾವ ಕೆಲಸ ಮಾಡ್ತೀನಿ, ನನ್ನ ಕ್ಷೇತ್ರವನ್ನು ಯಾವ ರೀತಿ ಅಭಿವೃದ್ಧಿ ಮಾಡ್ತೀನಿ. ಅಭಿವೃದ್ಧಿಲಿ 2 ರೀತಿ ಇದೆ, ಒಂದು ಜನ ಅಭಿವೃದ್ಧಿ, ಇನ್ನೊಂದು ಯೋಜನಾ ಅಭಿವೃದ್ಧಿ. ಅಪ್ಪಿತಪ್ಪಿ ಒಂದು ಸ್ವಲ್ಪ ಇದ್ದರೆ ಯೋಜನಾ ಅಭಿವೃದ್ಧಿ ಇರುತ್ತೆ. ಅಂದರೆ ಎಷ್ಟು ಟಾರ್ ಹಾಕಿಸ್ತೀನಿ, ಎಷ್ಟು ಮೋರಿ ಮಾಡಿಸ್ತೀನಿ, ಎಷ್ಟು ಬಿಲ್ಡಿಂಗ್ ಕಟ್ಟಿಸ್ತೀನಿ ಅಂತ. ಕಾರಣ ಏನು ಅಂತಂದರೆ ಅದರಲ್ಲೂ ಇವರು ಕಿಕ್ ಬ್ಯಾಕನ್ನು ತಗೊಳ್ಬೋದು. ಅದೊಂದೇ ರೀಸನ್ನು, ಬೇರೆ ಇನ್ಯಾವುದೂ ಇಲ್ಲ. ಈ ಒಂದು 2 ತಿಂಗಳು ಯಾಕೆ ಹಿಡೀತು? ಇವರು ಅಳ್ದು ಸುರಿದು ಈ ಕ್ಯಾಸ್ಟ್ ಅವ್ರಿಗೆ ಅಂತ ಇವರು ಅನೌನ್ಸ್ ಮಾಡಿದ್ದಾರೆ ಹೊರತಾಗಿ ಈ ಒಂದು ಮಿನಿಸ್ಟ್ರಿನ ಈತನಿಗೆ ಕೊಡ್ತಾ ಇದ್ದೀವಲ್ಲ, ಇವನು ಇದಕ್ಕೆ ಎಷ್ಟು ಸಮರ್ಥ, ಆತ ಈ ರೀತಿಯ ಒಂದು ಬ್ಲೂ ಪ್ರಿಂಟನ್ನು ಕೊಟ್ಟಿದ್ದ, ನನಗೆ ನೀವು ಈ ಮಿನಿಸ್ಟ್ರನ್ನ ಕೊಟ್ಟರೆ ನಾನು ಈ ರೀತಿ ಅಭಿವೃದ್ಧಿ ಮಾಡ್ತೀನಿ ಅಂತ ಯಾವತ್ತಾದ್ರೂ ಈ ಸರ್ಕಾರ ಅಲ್ಲ, ಯಾವುದೇ ಸರ್ಕಾರ ಕೂಡ ಹೇಳಿದ್ಯಾ? ಅದನ್ನು ನಾವಾದರೂ ಕೇಳಿದ್ದೀವ ಅಂದರೆ ಖಂಡಿತವಾಗ್ಲೂ ಇಲ್ಲ. ನಾವೇನು ಅನ್ಕೊಬಿಟ್ಟಿದ್ದೀವಿ, ಚುನಾವಣೆ ಬರುತ್ತೆ, ಆ ಸಂದರ್ಭದಲ್ಲಿ ಇರೋರಲ್ಲಿ ಕಡಿಮೆ ಕಳ್ಳರನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ನಾವೆಲ್ಲ ಜನಸಾಮಾನ್ಯರು ಓಟನ್ನು ಹಾಕ್ತೀವಿ. ಆ ಒಂದು ಕಳ್ಳರು ಏನು ಕಡಿಮೆ ಕಳ್ಳ ಇವನು ಅಂತ ನಾವು ಆಯ್ಕೆ ಮಾಡ್ತೀವಿ, ಆತ ಆ 5 ವರ್ಷ ಮುಗಿಯೋಷ್ಟೊತ್ತಿಗೆ ದೊಡ್ಡ ದರೋಡೆಕೋರ ಆಗಿರ್ತಾನೆ. ಇನ್ನು ಸೈದ್ಧಾಂತಿಕ ವಿಚಾರಕ್ಕೆ ಓಟ್ ಹಾಕುವಂಥವ್ರು ಸಾಕಷ್ಟು ಜನ ಇದ್ದಾರೆ. ಕೆಲವು ಜಾತಿಯ ಪರವಾಗಿ ಓಟ್ ಹಾಕ್ತಾರೆ, ಕೆಲವರು ಜಾತ್ಯತೀತದ ಪರವಾಗಿ ಓಟ್ ಹಾಕ್ತಾರೆ. ಈ ಧರ್ಮ ಗಿರ್ಮ ಇವೆಲ್ಲ ಸುಳ್ಳು ರೀ. ಇದನ್ನು ಸುಮ್ಮನೆ ಆ ಓಟ್ ಪರ್ಪಸ್ಗೋಸ್ಕರ ಧರ್ಮ ಅದನ್ನೆಲ್ಲ ಮಾತಾಡ್ತಾರೆ. ಇಲ್ಲಿ ಇರುವಂಥದ್ದು ಜಾತಿ. ಈ ಜಾತಿಯ ವಿಚಾರದಲ್ಲೇ ಈಗ ಸಂಪುಟ ವಿಸ್ತರಣೆ ಕೂಡ ಆಗಿದೆ. ಹಾಗಾದರೆ ಯಾವ್ಯಾವ ಜಾತಿಯ ಹೆಸರಲ್ಲಿ ಇವ್ರಿಗೆ ನಾಯಕತ್ವ ಸಿಕ್ಕಿದೆ, ಮಂತ್ರಿಗಿರಿ ಸಿಕ್ಕಿದೆ, ಅವರನ್ನು ಉದ್ಧಾರ ಮಾಡೋಕ್ಕಾದ್ರೂ ಇವ್ರ ಹತ್ರ ಒಂದು ಬ್ಲೂ ಪ್ರಿಂಟ್ ಇದೆಯಾ ಅಂದರೆ ಖಂಡಿತವಾಗ್ಲೂ ಇರೋದಿಲ್ಲ. ಈಗ ಈ ಒಂದು ಸಂಪುಟ ವಿಸ್ತರಣೆ ಏನೋ ಆಯಿತು. ಆ ವಿಸ್ತರಣೆ ಆಗೋ ಸಂದರ್ಭದಲ್ಲಿ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತು, ಆ ಒಂದು ಇಷ್ಟು ಜನನ್ನ ಹೇಳ್ಬಿಟ್ಟಿದ್ದಾರೆ ಅಂತ. ಇದರಲ್ಲಿ ಇನ್ನೊಂದು ಸಮಸ್ಯೆ ಏನು ಮಾಡಿದೆ ಈ ಒಂದು ಸರ್ಕಾರ ಅಂತಂದರೆ, ಇಲ್ಲಿ ಆ ಸಭಾಪತಿಗಳನ್ನು ಕೂಡ ಇವರು ಆ ಲಿಸ್ಟಲ್ಲಿ ಸೇರಿಸಿದ್ದಾರೆ. ಇದೊಂದು ಹೊಸ ಬೆಳವಣಿಗೆ. ಅಂದರೆ ಇದೊಂದು ಒಳ್ಳೆ ಬೆಳವಣಿಗೆನ ಕೆಟ್ಟ ಬೆಳವಣಿಗೆನ ಅಂತ ಇನ್ನೊಂದಷ್ಟು ರಾಜಕೀಯ ವಿಶ್ಲೇಷಕರು ಅದನ್ನು ವಿಮರ್ಶೆ ಮಾಡಿ ಹೇಳಬೇಕಾಗುತ್ತೆ. ಯಾಕಂತಂದರೆ ಅದು ಸದನದೊಳಗಡೆ ಎಲ್ಲ MLAಗಳು ಸೇರಿ ಆಯ್ಕೆ ಮಾಡ್ತಿದ್ರು. ಇದನ್ನು ಕೂಡ ಹೈಕಮಾಂಡೇ ಇಂಥವನೇ ಸಭಾಪತಿ, ಇಂಥವರೇ ಉಪಸಭಾಪತಿ ಅಂತ ಕಳಿಸಿರೋದು. ಅಲ್ಲೂ ಕೂಡ ಈ ಒಂದು ಜಾತಿಯ ಲೆಕ್ಕಾಚಾರನ ಮಾಡಿರುವಂಥದ್ದು ಅದು ನನಗಂತೂ ಒಳ್ಳೆಯ ಬೆಳವಣಿಗೆ ಅಂತ ಅನಿಸೋದಿಲ್ಲ.
ಇಲ್ಲಿ ಬರೀ ಜಾತಿ ಅಷ್ಟೇ ಇವರು ಸಮೀಕರಣ ಮಾಡಿದಾರ ಅಂತಂದರೆ ಖಂಡಿತವಾಗ್ಲೂ ಇಲ್ಲ. ಇಲ್ಲಿ ಎಲ್ಲರಿಗೂ ಗೊತ್ತು, ಆದರೆ ಯಾರೂ ಕೂಡ ನಿಖರವಾಗಿ ಅದನ್ನು ಪುರಾವೆನ ಕೊಡೋದಕ್ಕಾಗಲ್ಲ. ಇವರೆಲ್ಲರೂ ಎಷ್ಟೆಷ್ಟು ಕೋಟಿ ಕೊಟ್ಟಿರ್ಬೋದೋ ಅಂದಾಜು ಎಲ್ರಿಗೂ ಇರುತ್ತೆ. ಯಾವ್ಯಾವ ಇಲಾಖೆಯಿಂದ ಎಷ್ಟೆಷ್ಟು ಬರುತ್ತೆ ಅಷ್ಟು ಇವರು ಅದಕ್ಕೆ ಕಿಕ್ ಬ್ಯಾಕನ್ನು ಈಗಾಗಲೇ ಕೊಟ್ಟಿರ್ತಾರೆ. ಆ ಕಾರಣಕ್ಕೇ ಈ 2 ತಿಂಗಳು ಈ ಒಂದು ಹಗ್ಗ ಜಗ್ಗಾಟ ನಡೆದಿರುವಂಥದ್ದು. ಈ ಕಿಕ್ ಬ್ಯಾಕು ಇಲ್ಲಿ ಈಗ ಸರ್ಕಾರದ ಮುಂಚೂಣಿ ವಹಿಸಿರುವ ಬರೀ ಮುಖ್ಯಮಂತ್ರಿಗೆ ಮಾತ್ರ ಹೋಗೋದಂತಲ್ಲ, ಈ ಪಕ್ಷಕ್ಕೆ ಹೋಗುತ್ತೆ, ಆ ಜಿಲ್ಲಾ ಅಧ್ಯಕ್ಷರುಗಳಿಗೆ ಹೋಗುತ್ತೆ, ಇನ್ನು ಏನು ಇವರ ರಾಷ್ಟ್ರಮಟ್ಟದ ನಾಯಕರುಗಳಿದ್ದಾರೆ, ಇಲ್ಲ ಪಕ್ಷ ಇದೆ, ಇದಕ್ಕೆಲ್ಲದಕ್ಕೂ ಹೋಗುತ್ತೆ. ಹಾಗಾದರೆ ಇವರು ಪಕ್ಷಕ್ಕಷ್ಟೇ ಸೀಮಿತನಾ? ಒಬ್ಬರು MLA ಆದರೆ ಅವರು ಬರೀ ಪಕ್ಷಕ್ಕಷ್ಟೇ ಸೀಮಿತನಾ? ಇಲ್ಲ ಒಬ್ಬರು ಮಂತ್ರಿ ಆದರೆ ಅವರು ಕೇವಲ ಆ ಪಕ್ಷಕ್ಕೆ ಮಾತ್ರನೇ ಕೆಲಸ ಮಾಡಬೇಕಾ? ಇಲ್ಲ ಒಟ್ಟಾರೆ ಎಲ್ರಿಗೂ ಕೆಲಸ ಮಾಡಬೇಕಾ? ಇಲ್ಲಿ ಆಯ್ಕೆ ಆಗುವವರೆಗೂ ಇವರೊಂದು ಪಕ್ಷ ಹೊರತಾಗಿ ಆಯ್ಕೆ ಆದ ನಂತರ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟವರು, ಇಡೀ ರಾಜ್ಯಕ್ಕೆ ಕೆಲಸ ಮಾಡಬೇಕು. ಕೆಲವೊಂದಷ್ಟು ಜನ ಏನು ಹೇಳ್ಬೋದು ಅಂದರೆ, ಈ ಡೆಲ್ಲಿ ಹೈಕಮಾಂಡು ಆದ್ದರಿಂದ ನಾವು ಒಂದು ಪ್ರಾದೇಶಿಕ ಪಕ್ಷ ಕಟ್ಬಿಡ್ಬೇಕು, ಅದರಿಂದ ನಾವು ಇದೆಲ್ಲ ಸರಿ ಮಾಡ್ಬೋದು ಅಂತ ಹೇಳ್ತಾರೆ. ಅದು ಭಾಳ ದೊಡ್ಡ ಸುಳ್ಳು. ಯಾಕಂತಂದರೆ ಪ್ರಾದೇಶಿಕ ಪಕ್ಷ ಆಗಲಿ ರಾಷ್ಟ್ರೀಯ ಪಕ್ಷ ಆಗಲಿ ಇವರು ಕೊಳ್ಳೆ ಹೊಡೆಯೋದನ್ನು ನಿಲ್ಲಿಸೋದಿಲ್ಲ. ಇವ್ರುಗಳ ಮೀಟಿಂಗು, ಒಂದು ಸಣ್ಣ ಮೀಟಿಂಗು ನಡೆಯುವಂಥದ್ದು ಎಲ್ಲವೂ ಸ್ಟಾರ್ ಹೋಟ್ಲುಗಳಲ್ಲಿ ನಡೆಯುತ್ತೆ. ಒಂದು ಸಣ್ಣ ಮೀಟಿಂಗ್ ಆಗಬೇಕು ಇವ್ರದ್ದು ಅಂತಂದರೆ 15-20 ಕಾರುಗಳಲ್ಲಿ ಇವರು ಬರಬೇಕು. ಯಾಕೆ ಇಷ್ಟೊಂದು ಆಡಂಬರ? ಯಾವ ಭ್ರಮೆನ ನೀವು ಸೃಷ್ಟಿಸ್ತಾ ಇದ್ದೀರಿ? ನೀವು ಯಾವತ್ತಾದ್ರೂ ಜನಸಾಮಾನ್ಯರಂತೆ ಯಾವುದೋ ಒಂದು ಅರಳಿ ಮರದ ಕೆಳಗೋ ಒಂದು ಟೀ ಅಂಗಡಿ ಹತ್ರನೋ ಮೀಟಿಂಗ್ ಯಾಕೆ ನೀವು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಅಷ್ಟೆಲ್ಲ ಅಲ್ಲದೆ ವಾರಕ್ಕೊಂದಿನ ನಿಮಗೆ ಕ್ಯಾಬಿನೆಟ್ಟು ಏನೊಂದು ಮೀಟಿಂಗ್ ಇರುತ್ತೆ. ಅದು ಬಿಟ್ಟರೆ ಮಂತ್ರಿಗಳು ನೀವು ಎಲ್ಲಿ ರಾಜ್ಯಾದ್ಯಂತ ಟೂರ್ಗಳನ್ನ ಮಾಡಿದ್ದೀರಿ? ಯಾವಾಗಲೂ ನೋಡಿದ್ರೂ ಆ ಮೀಡಿಯಾಗೆ ಫೋರ್ಸ್ ಕೊಡುವಂಥದ್ದು, ರೀಲ್ಸ್ಗಳನ್ನ ಮಾಡುವಂಥದ್ದು, ಆ ಮುಂದಿನ ಚುನಾವಣೆಗೆ ಬೇಕಾದಂಥ ದ್ವೇಷಗಳನ್ನ ಹರಡುವಂಥದ್ದು, ಇಂಥದ್ದನ್ನೇ ಮಾಡ್ಕೊಂಡು ಕಾಲ ಕಳಿತೀರಿ. ಇನ್ನು MLAಗಳಂತೂ ನಾವು ಆಯ್ಕೆ ಮಾಡುವಾಗ ಮಾತ್ರನೇ ಅವರೆಲ್ಲೋ ಒಂದಷ್ಟು ಕಡೆ ಬರ್ತಾರೆ ಹೊರತಾಗಿ ಆಯ್ಕೆ ಆದಮೇಲೆ ಕೈಗೂ ಸಿಕ್ಕಲ್ಲ, ಬಾಯಿಗೂ ಸಿಕ್ಕಲ್ಲ. ಇದೆಲ್ಲದಕ್ಕೂ ಕಡಿವಾಣ ಹಾಕೋದಕ್ಕೇ ಪ್ರಜಾಪ್ರಭುತ್ವ ಇರುವಂಥದ್ದು. ಆದರೆ ನಾವುಗಳೇನು ಮಾಡಿಬಿಟ್ಟಿದ್ದೀವಿ, ಪ್ರಜಾಪ್ರಭುತ್ವದಲ್ಲೇ ಒಂದೊಂದು ಕ್ಷೇತ್ರಕ್ಕೂ ಒಂದು 2-3 ಜನ ರಾಜರುಗಳನ್ನ ಸೃಷ್ಟಿ ಮಾಡ್ಕೊಂಡು ನಾವು ನರಳ್ತಾ ಇದ್ದೀವಿ. ಇವ್ರಿಗೆ ಕಡಿವಾಣ ಹಾಕಲೇಬೇಕು. ಇಲ್ಲ ಅಂತಂದರೆ ಇವ್ರಿಗೆ ಈಗಾಗಲೇ ಯಾರೆಲ್ಲ ಇವರು ಮಂತ್ರಿ ಆಗ್ತಾ ಇದ್ದಾರೆ, MLA ಆಗ್ತಾ ಇದ್ದಾರೆ ಅಂತಂದರೆ ಯಾರು ಈಗಾಗಲೇ ಅವರ ಕುಟುಂಬದಲ್ಲಿ ಅಪ್ಪನೋ ಅಮ್ಮನೋ MLA ಆಗಿರ್ತಾರೆ, ಮಿನಿಸ್ಟ್ರ್ ಆಗಿರ್ತಾರೆ, ಅಂಥವ್ರ ಮಕ್ಕಳೇ ಆಗ್ತಾ ಇದ್ದಾರೆ. ಇಲ್ಲ ಅವರ ತಂದೆನೋ ತಾಯಿನೋ ತೀರ್ಕೊಬಿಟ್ರು ಅಂದರೆ ಆ ತಿಥಿ ಕಾರ್ಡ್ ಕೋಟಾದಲ್ಲಿ ಆಗ್ತಾ ಇದ್ದಾರೆ. ತಾತ ತೀರ್ಕೊಬಿಟ್ಟ ತಕ್ಷಣವೇ ಆ ಮೊಮ್ಮಗನಿಗೆ ಒಂದು ಪ್ರೆಸ್ ಕ್ಲಬ್ ಗೊತ್ತಿರಲ್ಲ ಅಂಥ ಹುಡುಗ ಕೂಡ ಇವತ್ತು MLA ಆಗಿಬಿಟ್ಟಿದ್ದಾನೆ. ಇವರೆಲ್ಲ ಜನರ ಕೈಗೆ ಸಿಗ್ತಾರಾ? ಇನ್ನು 2ನೇ ನಮೂನೆ ಯಾವ ಥರ ಬರ್ತಾ ಇದ್ದಾರೆ, ಈ ಯಾವ ಒಂದು ದಂಧೆಗಳನ್ನ ಮಾಡ್ತಾ ಇದ್ದಾರೆ, ಈ ಒಂದು ಇಸ್ಪೀಟ್ ದಂಧೆ ಇರ್ಬೋದು, ಇಲ್ಲ ರಿಯಲ್ ಎಸ್ಟೇಟ್ ದಂಧೆ ಇರ್ಬೋದು, ಹೆಲ್ತ್ ಎಜುಕೇಷನ್ ದಂಧೆ ಇರ್ಬೋದು, ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಕೊಳ್ಳೆ ಹೊಡೆದು ದಿಢೀರಂತ ಬಂದು ದುಡ್ಡನ್ನು ಚೆಲ್ಲಿ MLAಗಳಾಗ್ತಾ ಇದ್ದಾರೆ. ಇವ್ರಿಗೆ ಜನರ ಕಷ್ಟನ ಕೇಳುವಷ್ಟು ವ್ಯವಧಾನ ಇದೆಯಾ? ಇನ್ನು 3ನೇದು ರೀಲ್ಸಲ್ಲಿ ಫೇಮಸ್ ಆಗ್ಬಿಟ್ರು ಇವತ್ತು MLAಗಳಾಗ್ತಾ ಇದ್ದಾರೆ. ಫಿಲಮ್ ಅವ್ರು ಬಿಟ್ಬಿಡಿ, ರೀಲ್ಸು, ಬಿಗ್ ಬಾಸು, ಇವರೆಲ್ಲ ಇವತ್ತು ರಾಜಕೀಯದಲ್ಲಿ ಗೆಲ್ಲುವ ಕುದುರೆಗಳಾಗಿದ್ದಾರೆ. ಇವ್ರಿಗೆ ಜನರನ್ನು ಭೇಟಿ ಮಾಡಲೇಬೇಕು ಅನ್ನುವಂಥ ಟೈಮ್ ಟೇಬಲ್ನ ಫಿಕ್ಸ್ ಮಾಡಿಲ್ಲ ಅಂತಂದರೆ, ಅದಿದೆ, ಅವಕಾಶ ಇದೆ ಸಂವಿಧಾನದಲ್ಲಿ. ಸಕಾಲ ಅಂತಂದ್ಬಿಟ್ಟು ಒಂದು ಯೋಜನೆ ಇದೆ. ನೀವು ಈ ಸರ್ಕಾರಿ ಅಧಿಕಾರಿಗಳನ್ನ ಮಟ್ಟ ಹಾಕೋದಕ್ಕೆ, ಇಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ನೀವೇನಾದರೂ ಮನವಿ ಕೊಟ್ಟರೆ ಅವರು ಆ ಇನ್ ಟೈಮು ಕೆಲಸ ಮಾಡಬೇಕು ಅಂತೇಳಿ ಒಂದು ಯೋಜನೆ ಇದೆ. ಅದೇ ಆಧಾರದಲ್ಲಿ ಇವ್ರಿಗೂ ಕೂಡ ನಾವು ಫಿಕ್ಸ್ ಮಾಡ್ಬೋದು. ಕೇವಲ ವಾರದಲ್ಲಿ 6 ದಿನ ಕೆಲಸ ಮಾಡಲಿ, 1 ದಿನ ರಜಾ ಮಾಡಲಿ, ಇವರು ಯಾರು MLAಗಳಿರ್ಬೋದು, ಮಿನಿಸ್ಟ್ರುಗಳಿರ್ಬೋದು, ಈ 6 ದಿನ ಇವ್ರು ಹೇಳುವಂಗೆ ಯಾರೋ ಇನ್ಫೋಸಿಸ್ ಅವರು ಹೇಳಿದ್ರು, ಇನ್ಯಾವುದೋ ವಿಪ್ರೋದವ್ರು ಹೇಳಿದ್ರು, ಜನರನ್ನ 10 ಅವರ್ 12 ಅವರ್ ಸಾಯಿಸಿ ಅಂತ ನಾವಂತೂ ಹೇಳಲ್ಲ. ಅದೇ ಥರ ಈ MLAಗಳು ಮಿನಿಸ್ಟ್ರುಗಳು 10 ಅವರ್ 12 ಅವರ್ ಕೆಲಸ ಮಾಡಿ ಅಂತ ಹೇಳಲ್ಲ. ದಿನಕ್ಕೆ 8 ಅವರು ನೀವು ಜನಕ್ಕೆ ಸಿಗಲೇಬೇಕು. ನೀವು ಅದಕ್ಕೊಂದು ಟೈಮ್ ಟೇಬಲ್ನ ಫಿಕ್ಸ್ ಮಾಡಬೇಕು. ನಿಮ್ಮ ಕಚೇರಿಗಳಲ್ಲಿ ಪ್ರತಿಯೊಬ್ಬರು ಜನಕ್ಕೆ ಒಂದು 5 ನಿಮಿಷ ಟೈಮ್ ಕೊಡಿ. 1-2 ದಿನ ಮೊದಲೇ ಅವರು ಲಿಖಿತ ರೂಪದಲ್ಲಿ ಕೊಡಬೇಕು. ಆ ರೀತಿ ಕೊಡಬೇಕು ನೀವು ಟೈಮನ್ನು. ಇಲ್ಲ ಅಂತಂದರೆ ಇವ್ರುಗಳು ಜನಕ್ಕೆ ಕೈಗೆ ಸಿಕ್ಕದೇನೆ ಜೈಕಾರಗಳು ಹಾಕ್ಸ್ಕೊಂಡು, ಈಗ ನೋಡಿ ನಮ್ಮವ್ರಿಗೆ ಬೇಕು ಮಿನಿಸ್ಟ್ರು, ನಮ್ಮವ್ರಿಗೆ ಬೇಕು ಅಂತೆಲ್ಲ ಕಡೆ ಹೋರಾಟಗಳನ್ನ ಮಾಡಿಸ್ತಾ ಇದ್ದಾರೆ. ಯಾರವರು ಅಂತಂದರೆ ಎಲ್ಲ ಇವರ
ದುಡ್ಡಿನ ಕೃಪಾಪೋಷಿತ ಹೋರಾಟಗಾರರೇ ಹೊರತಾಗಿ ನಿಜವಾದ ಹೋರಾಟಗಾರರಲ್ಲ. ನಾವು ಹೋರಾಟ ಮಾಡಬೇಕು ಅಂತಂದರೆ ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕು ಯಾರೋ ಜನಪರವಾಗಿ ಮಾಡೋರಿಗೆ, ಅದೇ ಈ MLAಗಳ ಪರವಾಗಿ ಮಾಡೋರು ಅವರು ವಿಜಯನಗರ ಟೋಲ್ ಗೇಟ್ ಹತ್ರ ಬೇಕಾದ್ರೆ ಮಾಡ್ಬೋದು, ಇಲ್ಲ ಅಂದರೆ ಅವರು ಸರ್ಜಾಪುರ ರೋಡಲ್ಲಿ ಬೇಕಾದರೂ ಮಾಡ್ಬೋದು, ಯಾವುದಾದ್ರೂ ಹೈವೇಲಿ ಬೇಕಾದ್ರೂ ಅವರು ಅಂಗಿ ಚಡ್ಡಿ ಎಲ್ಲನೂ ಹರ್ಕೊಂಡು ಹೋರಾಟನ ಮಾಡ್ಬೋದು. ಇಷ್ಟು ಅವ್ಯವಸ್ಥೆ ಆಗಿದೆ. ಇದಕ್ಕೆ ಕಾರಣ ನಾವೇ ಆಗಿರ್ತೀವಿ. ಇದೊಂದು ರಾಜಕೀಯ ಸಚಿವ ಸಂಪುಟ ಏನಿದೆ ಇದು ಕ್ಯಾಸ್ಟು ಸಚಿವ ಸಂಪುಟನೇ ಹೊರತಾಗಿ ಇದೊಂದು ಪ್ಲ್ಯಾನು ಜನಕ್ಕೆ ಅಭಿವೃದ್ಧಿ ಈ ರೀತಿಯ ಸಚಿವ ಸಂಪುಟ ಅಲ್ಲ. ಇದರಲ್ಲಿ ಕ್ಯಾಸ್ಟನ್ನು ಎಲ್ಲರೂ ಕೂಡ ಓಪನ್ ಆಗಿ ಹೇಳ್ತಾ ಇದ್ದಾರೆ, ಎಲ್ಲ ಕ್ಯಾಸ್ಟ್ ಅವ್ರಿಗೂ ಕೊಟ್ಟಿದ್ದಾರೆ ಅಂತ. ಆದರೆ ಕ್ಯಾಶು ಎಷ್ಟು ಕೊಟ್ಟಿದ್ದಾರೆ ಅಂತ ಯಾರೂ ಕೂಡ ಬಾಯಿ ಬಿಡ್ತಾ ಇಲ್ಲ. ಇದನ್ನು ಎಲ್ಲರೂ ಕೂಡ ಮಾತಾಡಬೇಕು, ಇದಕ್ಕೂ ಕೂಡ ಕಡಿವಾಣ ಹಾಕಬೇಕು ಅಂತ ಹೇಳ್ತಾ ಶರಣು. ಥ್ಯಾಂಕ್ ಯು.